ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಕುಶ್ಮನೆ ಮಲ್ಟಿ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲಿ, ಹೋಟೆಲ್ ರುಚಿಯಲ್ಲಿ ಹೇಗೆ ಮಸಾಲೆ ದೋಸೆ ಬೇಕು, ಅದೇ ಕಲರಲ್ಲಿ ಹೇಗೆ ಮಾಡ್ಬೋದು, ಮಕ್ಕಳಿಗೆ ಇಷ್ಟ ಆಗೋ ಥರ ಹೇಗೆ ಮಾಡ್ಬೋದು ಅಂತ ಕಲರ್ಫುಲ್ ಮಸಾಲೆ ದೋಸೆನ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಸಿಂಪಲಾಗಿ ಮಸಾಲೆ ದೋಸೆಗೆ ಹಚ್ಚುವಂಥ ಚಟ್ನಿನೂ ಸಹ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಪಲ್ಯದ ಜೊತೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ KG ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆನ ನೋಡಿ, ಜಸ್ಟ್ ಈ ಥರ ಸಿಂಪಲಾಗಿ ನೀವು ಕಟ್ ಮಾಡಿನೂ ಹಾಕ್ಕೋಬೋದು, ಬಟ್ ಈ ಥರ ಜಸ್ಟ್ ಸಿಂಪಲಾಗಿ ಅಲ್ಲಲ್ಲಿ ಈ ಥರ ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಹೀಗೆ ಕಟ್ ಮಾಡಿಕೊಂಡ್ರೆ ಸಾಕು, ನಮಗೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡ್ಬೋದು ನಾನಿಲ್ಲಿ ಎಲ್ಲನೂ ಹಾಗೆ ಜಸ್ಟ್, ಏಕೆಂದರೆ ಆಲೂಗಡ್ಡೆ ದಪ್ಪ ಇರುತ್ತೆ, ಮೇಲ್ಗಡೆ ಬೇಗ ಬೆಂದೋಗುತ್ತೆ, ಒಳಗಡೆ ಬೇಯೋದೇ ಇಲ್ಲ. ಈ ಥರ ಮಾಡಿಕೊಂಡ್ರೆ ನಮಗೆ ಒಳಗಡೆನೂ ಈಕ್ವಲ್ ಆಗೇ ಬೇಯುತ್ತೆ. ಬಟ್ ತೊಳೆದು ಆಮೇಲೆ ಈ ಥರ ಮಾಡಿ ಒಂದು ವಿಷಲ್ ಕೂಗಿಸ್ಕೊಳ್ಳಿ. ಈಗ ನೋಡಿ, ನಾನೊಂದು ವಿಷಲ್ ಕೂಗಿಸಿ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ, ಫುಲ್ಲು ಕ್ಲೀನಾಗಿ ಬೆಂದಿದೆ ನೋಡಿ. ನಿಮಗೆ ಈಸಿಯಾಗಿ ನಾವೆಲ್ಲೆಲ್ಲಿ ಕಟ್ ಮಾಡಿರ್ತೀವೋ ಅಲ್ಲೆಲ್ಲ ಸಿಪ್ಪೆ ಬಿಟ್ಟಿರುತ್ತೆ. ಜಸ್ಟ್ ಅಲ್ಲಿ ಹೀಗೆ ಎಳೆದ್ರೆ ಸಾಕು, ನಿಮಗೆ ನೀಟಾಗಿ ಸಿಪ್ಪೆ ಬಂದುಬಿಡತ್ತೆ ನೋಡಿ. ಒಂದು ಚೂರು ಇದಕ್ಕೆ ಕಷ್ಟಪಡೋ ಅಷ್ಟೇ ಇಲ್ಲ. ನಾವು ಮಾರ್ಕ್ ಎಲ್ಲೆಲ್ಲಿ ಹಾಕಿರ್ತೀವಿ ಅಲ್ಲೆಲ್ಲ ಇದು ನೀರು ಹೋಗಿ ಚೆನ್ನಾಗಿ ಬೆಂದಿರತ್ತೆ. ಈಗ ಎಲ್ಲನೂ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈ ಥರ ಸ್ಮ್ಯಾಶರ್ ಇಲ್ಲಾಂದರೆ ನೀವು ಕೈಯಲ್ಲೇ ಸಹ ಅದನ್ನು ಸ್ಮ್ಯಾಶ್ ಮಾಡ್ಕೋಬೋದು, ಕಿವುಚ್ಕೋಬೋದು. ನಾನಿಲ್ಲಿ ಸ್ಮ್ಯಾಶರ್ ಇದೆ ನೋಡ್ತಿರ್ಬೋದು. ನಾನು ಜಸ್ಟ್ ಸ್ವಲ್ಪನೇ ಪ್ರೆಷರ್ ಕೊಡ್ತಿದ್ದೀನಿ. ಅದು ಎಷ್ಟು ಚೆನ್ನಾಗಿ ಬೆಂದಿದೆ ಒಳಗಡೆ ಎಲ್ಲ, ಒಂಚೂರು ಗಂಟು ಇಲ್ಲದೆ ಇರೋ ಥರ ಬೆಂದಿದೆ. ನಾವು ಆ ಥರ ಹೋಲ್ಸ್ ಮಾಡಿಕೊಂಡ್ರೆ ಈ ಥರ ನೀಟಾಗಿ ಬೇಯುತ್ತೆ. ಈಗ ಇದನ್ನು ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೋತಿದ್ದೀನಿ. ನೀವು ಕೈಯಲ್ಲೇ ಬೇಕಾದರೂ ಸಹ ಮಾಡ್ಕೋಬೋದು. ಇತ್ತು ಅಂದರೆ ನೀವು ಈ ಥರ ಸ್ಮ್ಯಾಶರಲ್ಲೇ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಪಲ್ಯ ದೋಸೆ ಒಳಗಡೆ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಾದಮೇಲೆ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಒಂದು ಬಾಣಲಿ ಇಟ್ಟು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ನಿಮಗೆ ಬೇಕು ಅಂದರೆ ಸಾಸಿವೆ ಹಾಕ್ಕೊಳ್ಳಿ. ನಾನು ಸಾಸಿವೆ ಹಾಕ್ಕೊಳ್ತಿಲ್ಲ, ಡೈರೆಕ್ಟ್ ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಈಗ 2 ಆನಿಯನ್ನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಆನಿಯನ್ನು ಆಲೂಗಡ್ಡೆ ಪಲ್ಯದಲ್ಲಿ ಸಿಕ್ತಾದರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಕಮ್ಮಿ ಏನಾದರೂ ಹಾಕ್ಕೋಬೋದು, ಸಣ್ಣದಾಗಿ ಬೇಕಾದರೂ ಹಚ್ಚಿ ಹಾಕ್ಕೋಬೋದು. ಆಲೂಗಡ್ಡೆ ಪಲ್ಯದಲ್ಲಿ ಈರುಳ್ಳಿ ಇದ್ದಷ್ಟು ಚೆನ್ನಾಗಿ ಕಾಣಿಸುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ನೋಡಿ, ಇಲ್ಲಿ ನಾನು ಆನಿಯನ್ನ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ವಿಡಿಯೋದಲ್ಲಿ ತುಂಬ ಸಲ ಹೇಳಿದ್ದೀನಿ, ನನಗೆ ಕರಿಬೇವು ಸಿಗೋದೇ ರೇರು ಅಂತ. ಸಿಕ್ಕಾಗ ಮಾತ್ರ ಅದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲೇ ತಂದಿಟ್ಕೊಂಡ್ಬಿಡ್ತೀನಿ. ಇಲ್ಲಿ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಸಮ್ಮರ್ ಆಗಿರೋದ್ರಿಂದ ನಾನು ಸೆಂಟ್ರಲ್ಲಿ ಸೀಳಿ ಹಾಕ್ಕೊಳ್ತಿಲ್ಲ, ಜಸ್ಟ್ 2 ಪೀಸ್ ಥರ ಮಾಡಿ ಹಾಕ್ಕೊಳ್ತಿದ್ದೀನಿ. ನನಗೆ ಟೇಸ್ಟ್ಗೋಸ್ಕರ ಸ್ವಲ್ಪ ಬೇಕು ಅಂತ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಬೇಕಾದರೂ ನೀವು ಹಾಕ್ಕೋಬೋದು. ನಾನಿಲ್ಲಿ 2 ಹಸಿಮೆಣ್ಸಿನ್ಕಾಯಿನ ಅರ್ಧಕ್ಕೆ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಸ್ಕಿಪ್ ಸಹ ಮಾಡ್ಬೋದು, ಮಕ್ಕಳಿಗೆ ಹಸಿಮೆಣ್ಸಿನ್ಕಾಯಿ ಕೊಡಲ್ಲ ಅನ್ನೋರು ಸ್ಕಿಪ್ ಸಹ ಮಾಡ್ಬೋದು ಇದನ್ನು. ಇಲ್ಲಾಂದರೆ ನೀವು ಒಣಮೆಣ್ಸಿನ್ಕಾಯಿ ಸಹ ಹಾಕ್ಕೋಬೋದು. ಈಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ, ಗೋಲ್ಡನ್ ಕಲರ್ ಬಂದ ಮೇಲೆ 2 ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಹುಳಿ ಟೊಮೆಟೊ ಬೇಕಾದರೂ ತೊಗೋಬೋದು, ಇಲ್ಲ ಸ್ವೀಟ್ ಟೊಮೆಟೊ ಬೇಕಾದರೂ ತೊಗೋಬೋದು. ನಾನು ಇಲ್ಲಿ ಹುಳಿ ಟೊಮೆಟೊ 1, ಸ್ವೀಟ್ ಟೊಮೆಟೊ 1 2 ತೊಗೊಂಡಿದ್ದೀನಿ. ಈಗ ಟೊಮೆಟೊ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಉಪ್ಪು ಹಾಕ್ಕೊಳ್ತಿದ್ದೀನಿ. ನೀವು ಈಗಲೇ ಜಾಸ್ತಿ ಉಪ್ಪು ಹಾಕ್ಕೊಂಡ್ಬಿಟ್ರೆ ನಿಮಗೆ ಟೊಮೆಟೊ ಎಲ್ಲ ಉಪ್ಪಾಗಿ ಹೋಗುತ್ತೆ. ಸೊ ಸ್ವಲ್ಪನೇ ಉಪ್ಪು ಹಾಕ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ನೀರು ಬಿಡತ್ತೆ ಉಪ್ಪು ಹಾಕಿದ ತಕ್ಷಣ ಟೊಮೆಟೊ. ಅದನ್ನು ಚೆನ್ನಾಗಿ ಅದೇ ನೀರಲ್ಲೇ ಬೇಯಿಸ್ಕೋಬೇಕು, ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ಯಾವಾಗಲೂ ಗಾರ್ನಿಷಿಂಗ್ ಯೂಸ್ ಮಾಡೋದಕ್ಕಿಂತ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೊರೋನಾ ಟೈಮಲ್ಲಿ ಫ್ರೈ ಮಾಡೋದು ಅಭ್ಯಾಸ ಆಗಿ ಈಗಲೂ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಹೀಗೆ ಚೆನ್ನಾಗಿ ಆಯಿಲಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಟೊಮೆಟೊ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆಲೂಗಡ್ಡೆ ಬೇಯುವಾಗ ಅರಿಶಿನ ಹಾಕ್ಕೊಂಡಿಲ್ಲ. ಆಲೂಗಡ್ಡೆಗೆ
ಒಳ್ಳೆ ಕಲರ್ ಬರಲಿಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಅರಿಶಿನ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ನಾನು ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಆಲೂಗಡ್ಡೆನ ಅದನ್ನು ಕಂಪ್ಲೀಟಾಗಿ ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಳಿ, ಇಲ್ಲ ಫುಲ್ ಸಿಮ್ಮಲ್ಲೇ ಇಟ್ಕೊಳ್ಳಿ, ಏಕೆಂದರೆ ಸೀದೋಗ್ಬಿಡತ್ತೆ. ಚೆನ್ನಾಗಿ ಈಗ ನಾನು ಇದನ್ನು ಕಲಸಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಂದು ಒಂದು ಟೇಸ್ಟಿ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಇದನ್ನು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಇದನ್ನು ಅಗಸೆ ಬೀಜ 1 ಸ್ಪೂನು, ಕಡಲೆ ಬೀಜ 2 ಸ್ಪೂನು, ಎಳ್ಳು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿಗ ಬೇಕಾದರೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡ್ಕೋಬೋದು. ಅಗಸೆ ಬೀಜನ ಡೈಲಿ 1 ಟೇಬಲ್ ಸ್ಪೂನಷ್ಟು ಹೇಗಾದರೂ ಮಾಡಿ ತೊಗೊಳ್ಬೇಕು ಅನ್ನೋರು ಈ ಥರ ಮಾಡಿ ತೊಗೋಬೋದು. ಈಗ ನಾನು ಮಸಾಲೆ ದೋಸೆಗೆ ಹಚ್ಚೋ ಖಾರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ನಾನು 2 ಬ್ಯಾಡಗಿ ಮೆಣಸಿನ್ಕಾಯಿ, 2 ಒಣಮೆಣ್ಸಿನ್ಕಾಯಿನ ಬಿಸಿ ನೀರಲ್ಲಿ 10 ನಿಮಿಷ ನೆನೆಸಿಟ್ಟಿದ್ದೀನಿ. ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಹಾಕ್ಕೊಂಡಿದ್ದೀನಿ. ಜಸ್ಟ್ ಅದು ಡ್ರೈ ಆಗಿ ಇರೋದಕ್ಕೋಸ್ಕರ ಫ್ರೈ ಮಾಡ್ಕೊತಿದ್ದೀನಿ ಲೈಟಾಗಿ. ಈಗ ಒಂದು ಈರುಳ್ಳಿ, 10ರಿಂದ 15 ಬೆಳ್ಳುಳ್ಳಿ ಹೆಸಳು, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಮತ್ತು ಏನು ಹುರಿದಿಟ್ಕೊಂಡಿದ್ದೆ ಹುರಿಗಡಲೆ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ನಾನು ಏನು 10 ನಿಮಿಷ ನೆನೆಸಿಟ್ಟಿದ್ದೆ ಒಣಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ನೀವು ಖಾರ ನೋಡಿ ತೊಗೊಳ್ಳಿ, ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಇದಕ್ಕೆ 1/4 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೋತಿದ್ದೀನಿ. ನೀವು ಬೇಕು ಅಂದರೆ ನಿಮಗೆ ಹಸಿ ವಾಸನೆ ಇಷ್ಟ ಆಗೋದಿಲ್ಲ ಅನ್ನೋದಾದರೆ ನೀವು ಫ್ರೈ ಮಾಡಿ ಸಹ ಹಾಕ್ಕೋಬೋದು. ಬಟ್ ಫ್ರೈ ಮಾಡೋದಕ್ಕಿಂತ ಇದನ್ನು ಹಸಿದಾಗೆ ರುಬ್ಬಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ದೋಸೆ ಮಾಡುವಾಗ ಆಯಿಲ್ ಜಾಸ್ತಿ ಹಾಕೋದ್ರಿಂದ ಅದರಲ್ಲೇ ಚೆನ್ನಾಗಿ ಬೇಯುತ್ತೆ. ಈಗ ನೋಡಿ ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಈಗ ಹಿಟ್ಟು ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ನೀವು ನಾರ್ಮಲಾಗಿ ಯಾವಾಗಲೂ ಮಾಡೋ ಹಿಟ್ಟಲ್ಲೇ ತೊಗೊಳ್ಳಿ. ನೀವು ಮನೇಲಿ ಹೇಗೆ ದೋಸೆ ಹಿಟ್ಟು ಮಾಡ್ತೀರೋ ಅದೇ ದೋಸೆ ಹಿಟ್ಟಿಗೆ ಒಂದೇ ಒಂದು ಇಂಗ್ರೀಡಿಯೆಂಟ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ನಿಮಗೆ ಹೋಟೆಲಲ್ಲಿ ಮಾಡೋ ಥರನೇ ಸೂಪರಾಗಿ ಅದೇ ಕಲರಲ್ಲೇ ನಿಮಗೆ ದೋಸೆ ಬರುತ್ತೆ. ಪ್ಲಸ್ ಟೇಸ್ಟ್ ವೈಸು ನಿಮಗೆ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಸೋಡಾ ಹಾಕ್ಕೋಬೋದು, ಸಾಲ್ಟ್ ಕೂಡ ಹಾಕ್ಕೋಬೋದು. ನೀವು ಮನೇಲಿ ಯಾವಾಗಲೂ ಹೇಗೆ ಮಾಡ್ಕೋತೀರೋ ಅದೇ ಥರ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ಒಂದೇ ಒಂದು ಇಂಗ್ರೀಡಿಯೆಂಟ್ ಎಕ್ಸ್ಟ್ರಾ ಏನು ಅಂದರೆ ಜಸ್ಟ್ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಶುಗರ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ಶುಗರಿಂದನೇ ನಿಮಗೆ ಒಂದು ಟೇಸ್ಟು ಮತ್ತು ಕಲರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಿಟ್ಟು ನಿಮಗೆ ಬೇಕು ಅಂದರೆ ನಾನು ಹೇಗೆ ಮಾಡೋದು ಅಂತ ಕಂಪ್ಲೀಟ್ ವಿಡಿಯೋ ನಾನು ನಮ್ಮ ಚಾನಲಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬೇಕಾದರೆ ನೀವು ಅದನ್ನು ಸಹ ನೋಡ್ಕೋಬೋದು. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ನಾನು ದೋಸೆ ಹೇಗೆ ಹಾಕ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಹೀಗೆ ತವಾ ಇಟ್ಕೋಬೇಕು. ನನ್ನ ಹತ್ರ ಚಿಕ್ಕ ಸೈಜ್ದೇ ಇದೆ ತವಾ. ನೀವು ಬೇಕು ಅಂದರೆ ನಿಮ್ಮ ಹತ್ರ ದೊಡ್ಡದಿದ್ರೆ ನೀವು ದೊಡ್ಡದಾಗೆ ಹಾಕ್ಕೋಬೋದು. ದೋಸೆನ ಹೋಟೆಲ್ ಥರನೇ ದೊಡ್ಡದಾಗೆ ಬರುತ್ತೆ. ಈಗ ಮೀಡಿಯಮ್ ಆಗಿ ತವಾ ಬಿಸಿ ಆಗಿರಬೇಕು, ಜಾಸ್ತಿ ಬಿಸಿ ಆಗಿರಬಾರ್ದು. ಈಗ ದೋಸೆನ ನೀವು ಯಾವಾಗಲೂ ಹಾಕ್ಕೊಳ್ಳೋ ಥರನೇ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ. ಸ್ವಲ್ಪ ದಪ್ಪ ಹಾಕ್ಕೊಳ್ಳಿ. ತುಂಬ ತೆಳ್ಳ ಮಾಡಿಬಿಟ್ರೆ ನಿಮಗೆ ತುಂಬ ಅಂದರೆ ಕ್ರಿಸ್ಪಿಯಾಗಿ ಬಂದುಬಿಡತ್ತೆ. ನಿಮಗೆ ಬೇಕು ಅಂದರೆ ಆ ಥರನೂ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡಿದ್ದೀನಿ. ಹೋಟೆಲಲ್ಲಿ ಕೊಡೋ ಥರನೇ ಮಂದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಏನು ರೆಡಿ ಮಾಡಿಟ್ಕೊಂಡಿದ್ದೆ ಚಟ್ನಿ ಅದನ್ನು ಹಾಕ್ಕೊಳ್ತಿದ್ದೀನಿ. ನಾನು ಕೈಯಲ್ಲಿ ಹಾಕ್ಕೊಳ್ತಿಲ್ಲ, ಬಿಕಾಸ್ ಖಾರ ಇರೋದ್ರಿಂದ ಕೈ ಉರಿಯತ್ತೆ ಅಂತ ಹೇಳಿ ಜಸ್ಟ್ ಈ ಥರ ಸ್ಪೂನಲ್ಲೇ ಹಾಕ್ಕೊಳ್ತಿದ್ದೀನಿ. ಬಿಕಾಸ್ ನೀವು ಬೇಕು ಅಂದರೆ ಕೈಯಲ್ಲೂ ಸಹ ಹಾಕ್ಕೋಬೋದು. ಈ ಥರ ಎಲ್ಲ ಸ್ಪೂನಲ್ಲೇ ಸಹ ಸ್ಪ್ರೆಡ್ ಮಾಡ್ಕೋಬೋದು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ನಾವು ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರನ ನೋಡಿ ಹಾಕ್ಕೊಳ್ಳಿ. ಮಕ್ಕಳಿಗೆ ಆದರೆ ಸ್ವಲ್ಪ ಖಾರ ಕಮ್ಮಿ ಬೇಕಾದರೂ ಮಾಡ್ಕೋಬೋದು ನೀವು. ಬಟ್ ಟೇಸ್ಟ್ ವೈಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಅಷ್ಟು ಖಾರ ಅಂತಲೂ ಅನಿಸೋದಿಲ್ಲ. ಈಗ ಇದಕ್ಕೆ ನಾನು ಚೆನ್ನಾಗಿ ಖಾರ ಹಚ್ಕೊಂಡಾದಮೇಲೆ ತುಪ್ಪ ಹಾಕ್ಕೊಳ್ತಿದ್ದೀನಿ. ಸುತ್ತೂ ತುಪ್ಪ ಹಾಕ್ಕೊಂಡು ಸೆಂಟ್ರಲ್ಲೂ ಸಹ ಜಾಸ್ತಿ ತುಪ್ಪ ಹಾಕ್ಕೊಳ್ತಿದ್ದೀನಿ. ನಾವು ಇಲ್ಲೆಲ್ಲ ಮಸಾಲೆ ಹಸಿದಾಗೆ ತೊಗೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬೇಯಬೇಕಾಗುತ್ತೆ. ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಜಾಸ್ತಿ ತುಪ್ಪ ಹಾಕ್ಕೊಳ್ತಿದ್ದೀನಿ. ದೋಸೆ ತುಪ್ಪ ಹಾಕ್ಕೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ತುಪ್ಪದ ಜೊತೆಗೆ ನಾನು ಎಣ್ಣೆನೂ ಸಹ ಹಾಕ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ತುಪ್ಪ ಆದರೂ ಹಾಕ್ಕೊಳ್ಳಿ, ಇಲ್ಲ ಎಣ್ಣೆ ಆದರೂ ಹಾಕ್ಕೊಳ್ಳಿ. ಯಾವುದಾದ್ರೂ ಒಂದಾದರೂ ಹಾಕ್ಕೋಬೋದು ನೀವು. ನಾನಿಲ್ಲಿ ಎರಡನ್ನೂ ಹಾಕ್ಕೊಂಡಿರೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ತುಪ್ಪ ಮತ್ತು ಎಣ್ಣೆನೂ. ನೀವು ಬೇಕಾದರೆ ಬೆಣ್ಣೆನೂ ಸಹ ಹಾಕ್ಕೋಬೋದು. ನೋಡಿ ಈಗ ಇದು ನನಗೆ ಕಂಪ್ಲೀಟಾಗಿ ಒಂದು 4 ಮಿನಿಟ್ಸ್ ತೊಗೊಂಡಿದೆ ಇದು.
ಈಗ ನೋಡ್ಬೋದು ಎಷ್ಟು ಸಿಂಪಲಾಗಿ ದೋಸೆ ಎದ್ದು ಬಿಡತ್ತೆ ಅಂತ. ನಂದಿದು ಫಸ್ಟ್ ದೋಸೆನೇ ಹಾಕಿದ್ದೀನಿ ತವಾ ಮೇಲೆ. ಎಷ್ಟು ಬೇಗ ಬರ್ತಿದೆ ನೋಡಿ. ನನಗೆ ಒಂದು ಚೂರು ತಳ ಅಂಟೋದಾಗಲಿ ಏನೂ ಆಗಿಲ್ಲ ನನಗೆ. ಈ ಥರ ಸಿಂಪಲಾಗಿ ಜಸ್ಟ್ ಹೀಗೆ ತೆಗೆದಾದ್ಮೇಲೆ ಮತ್ತೆ 2 ನಿಮಿಷ ಬೇಯಿಸ್ಕೋಬೇಕು. ಅದು ಕಲರ್ ಚೆನ್ನಾಗಿ ಬರುತ್ತೆ, ಹಸಿ ಸ್ಮೆಲ್ಲು ಇನ್ನೂ ಸ್ವಲ್ಪ ಹೋಗುತ್ತೆ. ಈಗ 2 ನಿಮಿಷ ಆಗಿದೆ. ಇದು ಚೆನ್ನಾಗಿ ಬೆಂದಾದ ಮೇಲೆ ಇದಕ್ಕೆ ನಾವೇನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆಲೂಗಡ್ಡೆ ಪಲ್ಯನ, ಅದನ್ನ ನಿಮ್ಮ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಹೋಟೆಲಲ್ಲಿ ಆದರೆ ಸ್ವಲ್ಪನೇ ಕೊಡ್ತಾರೆ, ನೀವು ಮನೇಲಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ಆಲೂಗಡ್ಡೆ ಪಲ್ಯ ಹಾಕಿದ ಮೇಲೂ ಜಸ್ಟ್ 1 ನಿಮಿಷದವರೆಗೂ ತವಾ ಮೇಲೇ ಬಿಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹೋಟೆಲ್ ರುಚಿನೇ ಮನೇಲಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಕಲರ್ ಅಂತ. ನೀವು ಒಂದು ಸಲ ಥರನೇ ಮನೇಲಿ ಮಾಡಿಕೊಡಿ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ನೀವು ಮಸಾಲೆ ದೋಸೆ ಥರ ಅಲ್ದಿರ ಮಕ್ಕಳಿಗೆ ಇನ್ನೂ ವೆರೈಟಿಯಾಗೂ ದೋಸೆ ಮಾಡ್ಬೋದು. ಒಂದೇ ಹಿಟ್ಟಲ್ಲೇ ವೆರೈಟಿಯಾಗಿ ಹೇಗೆ ದೋಸೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ನೋಡಿ. ಈಗ ನಾನು ಇದಕ್ಕೆ ಸ್ವಲ್ಪ ಹಿಟ್ಟು ತೊಗೊಂಡು ಸೆಟ್ ದೋಸೆ ಥರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹೀಗೆ ಜಸ್ಟ್ ಸ್ವಲ್ಪ ಹಿಟ್ಟು ಹಾಕಿ ಲೈಟ್ ಅದನ್ನು ಸ್ಪ್ರೆಡ್ ಮಾಡೋದೇ ಬೇಡ, ಜಸ್ಟ್ ಹೀಗೆ ಟ್ಯಾಪ್ ಮಾಡಿದ್ರೆ ಸಾಕು, ಅದು ನಿಮಗೆ ಸ್ಪ್ರೆಡ್ ಆಗುತ್ತೆ. ಈಗ ಇದಕ್ಕೆ ನಾನು ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮತ್ತು ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಂದರೆ ಕ್ಯಾರೆಟ್ ಹಾಕ್ಕೋಬೋದು, ಆನಿಯನ್ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸೆಟ್ ದೋಸೆಗೆ, ಮಸಾಲೆ ದೋಸೆಗೆ ಪುಡಿ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಮನೆಯಲ್ಲೇ ಮಾಡ್ಕೋಬೋದು ಪುಡಿ ದೋಸೆ. ಈಗ ನೋಡಿ ಇದನ್ನು ನಾನು ಜಸ್ಟ್ ಮತ್ತೆ ತಿರುಗಿಸಿನೂ ಬೇಯಿಸ್ಕೊಳ್ತಾ ಇದ್ದೀನಿ. ನಾವು ದಪ್ಪ ಹಾಕಿರೋದ್ರಿಂದ ದೋಸೆ ಇದು ನಮಗೆ ಎರಡೂ ಕಡೆ ಬೇಯಬೇಕು. ಮಸಾಲೆ ದೋಸೆ ಸ್ವಲ್ಪ ತೆಳ್ಳ ಇರುತ್ತೆ, ಒಂದೇ ಕಡೆ ಬೆಂದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಬಟ್ ಸೆಟ್ ದೋಸೆಗಳೆಲ್ಲ ಎರಡೂ ಕಡೆ ಬೇಯಿಸ್ಕೊಂಡ್ರೇ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು, ಆನಿಯನ್ನು ಮತ್ತು ಕ್ಯಾರೆಟ್ ಸಹ ಹಾಕ್ಕೋಬೋದು, ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ದೋಸೆ ಬಂದಿದೆ. ಒಂದೇ ಹಿಟ್ಟಲ್ಲೇ 3 ಥರ ದೋಸೆಗಳನ್ನ ಮಾಡ್ಕೋಬೋದು. ಈಗ ಮಕ್ಕಳಿಗೆ ಇಷ್ಟ ಆಗೋ ಥರ ನಾನು ಬೆಣ್ಣೆ ದೋಸೆ ಹೋಟೆಲ್ಗಳಲ್ಲೆಲ್ಲ ಹೋದರೆ ಗೋಪುರ ಥರ ಕಟ್ ಮಾಡಿ ಕೊಡ್ತಾರೆ, ಆ ಥರ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಮಸಾಲೆ ದೋಸೆ ಯಾವ ಥರ ಹಾಕ್ಕೊಂಡ್ರು ಅದೇ ಥರ ತೆಳ್ಳಗೆ ದೋಸೆನ ಹಾಕ್ಕೊಳ್ಳಿ. ಇದಕ್ಕೆ ನೀವು ಬೆಣ್ಣೆ ಹಾಕ್ಕೋಬೋದು, ಇಲ್ಲ ತುಪ್ಪನೂ ಹಾಕ್ಕೋಬೋದು. ಮಕ್ಳಿಗೋಸ್ಕರ ಆದರೆ ನೀವು ಸ್ವಲ್ಪ ಬೆಣ್ಣೆನೇ ಯೂಸ್ ಮಾಡ್ಬೋದು. ಈಗ ಸಮ್ಮರ್ ಆಗಿರೋದ್ರಿಂದ ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ತುಪ್ಪನೇ ಯೂಸ್ ಮಾಡ್ತಿದ್ದೀನಿ. ತುಪ್ಪನ ಈ ಥರ ಚೆನ್ನಾಗಿ ಹಾಕ್ಕೊಂಡು ಆದಮೇಲೆ ನಿಮಗೆ ಇದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕು ಅಂದರೆ ಸಕ್ಕರೆ ಇಲ್ದಿರ ಮಾಡಿಕೊಂಡ್ರೆ ನಿಮಗೆ ವೈಟಿಶಲ್ಲಿ ಬರುತ್ತೆ, ಬೆಣ್ಣೆ ದೋಸೆ ಥರನೇ ಆಗುತ್ತೆ. ನೀವು ಸಕ್ಕರೆ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಮಸಾಲೆ ದೋಸೆ ಕಲರ್ ಬರುತ್ತೆ. ಈ ಥರ ನೀಟಾಗಿ ಕಲರ್ ಸ್ಟ್ರಕ್ಚರ್ ಒಂದು ತುಂಬ ಚೆನ್ನಾಗಿ ಕಾಣುತ್ತೆ, ನಿಮಗೆ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಕಲರಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ ನಿಮಗೆ. ಈಗ ನೋಡಿ ಇದನ್ನು ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ತೆಳ್ಳಗೆ ಹಾಕ್ಕೊಂಡಿರೋದ್ರಿಂದ 2 ಸೈಡು ರೋಸ್ಟ್ ಮಾಡ್ಕೊಳ್ಳೋದಿಲ್ಲ. ಈಗ ನೋಡಿ ಇದನ್ನು ಸ್ವಲ್ಪ ತೆಗೆದು ಈಗ ಜಸ್ಟ್ ಹೊರಗಡೆ ತೆಗೆದು ಹೀಗೆ ದೋಸೆನ ತಿರುಗಿಸ್ಕೊಳ್ತಾ ಈ ಥರ ಜಸ್ಟ್ ಹೀಗೆ ದೋಸೆನ ರಿವರ್ಸ್ ತಿರುಗಿಸಿ ಮತ್ತೆ ಬೇಯಿಸ್ಕೊಳ್ಳೋದಿಲ್ಲ. ಈಗ ನಾನು ಇದನ್ನು ಬೆಣ್ಣೆ ದೋಸೆ ಎಲ್ಲ ಹೋಟೆಲಲ್ಲಿ ಕೊಡ್ತಾರಲ್ಲ ಗೋಪುರ ಥರ, ಆ ಥರ ಕಟ್ ಮಾಡಿ ತೋರಿಸ್ತೀನಿ. ನೀವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ. ಬಾಕ್ಸಿಗೆಲ್ಲ ಹಾಕ್ಲಿಕ್ಕಾಗಲ್ಲ, ಬಟ್ ಮನೇಲಿ ಮಾಡಿಕೊಡುವಾಗ ಮಕ್ಕಳಿಗೆ ಆ ಥರ ಮಾಡಿಕೊಡ್ಬೋದು. ನೋಡಿ ಈಗ ನಾನು ಏನು ಸೌಟ್ ಇತ್ತು ಅದೇ ಸೌಟಲ್ಲೇ ಜಸ್ಟ್ ಪ್ರೆಷರ್ ಕೊಟ್ಟು ಹೀಗೆ ಸ್ವಲ್ಪ ಪ್ರೆಷರ್ ಕೊಟ್ಟು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈಗ ಇದನ್ನು ಜಸ್ಟ್ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ ಸಾಕು. ಹೀಗೆ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಗೋಪುರ ಥರ ಬರುತ್ತೆ. ನನ್ನ ತವ ಚಿಕ್ಕದಾಗಿರೋದ್ರಿಂದ ನನಗೆ ಚಿಕ್ಕದಾಗಿ ಬಂದಿದೆ. ನಿಮ್ಮದು ತವ ದೊಡ್ಡದಾಗಿದ್ದಾಗ ದೊಡ್ಡದಾಗೆ ಇದನ್ನು ಗೋಪುರ ಡಿಸೈನಲ್ಲಿ ಮಾಡ್ಕೋಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗೂ ಈ ಥರ ಮಾಡ್ಕೊಡ್ಬೋದು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.